ಎಲ್ರಿಗೂ ಗುಡ್ ಮಾರ್ನಿಂಗ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂದು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ಏನೋ ರುಬ್ಬೋದೆಲ್ಲ ಏನಿರಲ್ಲ, ಹಂಗೆ ಮಾಡೋದು. ನೋಡಿ, ಇದಕ್ಕೆ ನಾನು ಬೀನ್ಸ್ ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೀನ್ಸು, 2 ಗ್ಲಾಸ್ ಅಕ್ಕಿ ಮತ್ತು ಮಸಾಲೆ ಐಟಮ್ಮು ಪಲಾವ್ಗೆ ಏನೇನು ಐಟಮ್ ಹಾಕ್ತೀವಲ್ವ ಅದನ್ನೆಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಪಲಾವ್ ಎಲೆ, ಜೀರಿಗೆ ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ ಮತ್ತು ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಯಾವುದಿರುತ್ತೋ ಅದನ್ನು ಹಾಕ್ಬೋದು. ನಾನು 2 ಅರ್ಧ ಅರ್ಧ ಮಿಕ್ಸ್ ಮಾಡಿ 1 ಕಪ್ ಆಗೋಷ್ಟು ಕಾಳು ನೆನೆಸಿದ್ದೆ. ಮತ್ತು ಈರುಳ್ಳಿ 1 ಮೀಡಿಯಮ್ ಸೈಜು, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು 2 ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ, ಉದ್ದುದ್ದ ಹೆಚ್ಚಿಟ್ಕೊಬೇಕು. ಇಲ್ಲಿ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದು, ಎಣ್ಣೆ ಮತ್ತು ಉಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಏನೋ ರುಬ್ಬಲ್ವಲ್ಲ, ಈಗೆಲ್ಲ ಒಗ್ಗರಣೆಗೆ ಹಾಕ್ಕೊತೀನಿ. ಒಂದು ಕುಕ್ಕರ್ಗೆ ಒಂದು 6ರಿಂದ 7 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ನನ್ನ ಹತ್ರ ಒಂದು ಚಿಕ್ಕ ಗ್ಲಾಸ್ ಥರ ಇದೆ, ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಎಣ್ಣೆ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ನೋಡ್ಬಿಟ್ಟು ನೀವು ಹಾಕ್ಕೊಬೋದು. ಎಣ್ಣೆ ಬಿಸಿ ಆದಮೇಲೆ ಪಲಾವ್ದು ಮಸಾಲೆ ಏನೇನು ಇರ್ತದಲ್ವ ಎಲ್ಲ ಮಿಕ್ಸ್ ಮೊಗ್ಗು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಉದ್ದುದ್ದ ಹೆಚ್ಕೊಂಡಿರೋ ಅಂಥ ಈರುಳ್ಳಿ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಇವಾಗ ಇದಕ್ಕೆ ಉದ್ದುದ್ದ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೊಟೊ, ನೀವು ಹೆಂಗೆ ಬೇಕಾದ್ರೂ ಹೆಚ್ಕೊಬೋದು. ಅಂದರೆ ಪಲಾವು ಈ ಥರ ರೈಸ್ ಬಾತ್ ಅದಕ್ಕೆಲ್ಲ ಸ್ವಲ್ಪ ದಪ್ಪನೇ ಹೆಚ್ಕೊಬೇಕು, ಇಲ್ಲಾಂದರೆ ಪೂರ್ತಿ ಸ್ಮ್ಯಾಶ್ ಆಗೋದ್ರೆ ಚೆನ್ನಾಗಿರಲ್ಲ. ಇವಾಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಸ್ವಲ್ಪ ಬೇಯುತ್ತೆ ಅಂತಂದ್ಬಿಟ್ಟು ಇವಾಗೇ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅದು ರೈಸ್ ಬಾತ್ ತಿನ್ಬೇಕಾದ್ರೆ ಈರುಳ್ಳಿ ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ. ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡು ತೊಳೆದಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ನ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನೆನೆಸ್ಕೊಂಡಿದ್ನಲ್ಲ ಬಟಾಣಿ ಡಬಲ್ ಬೀನ್ಸ್, ಅದನ್ನು ಕೂಡ ತೊಳೆದ್ಬಿಟ್ಟು ಇವಾಗಲೇ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟೇ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಸಾಲೆ ಪೌಡ್ರ್ ಹಾಕ್ತೀನಿ ನಾನು. ಮೊದಲೇ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಅದು ಸ್ವಲ್ಪ ಸೀದಂಗೆ ಆಗಿಬಿಡ್ತದೆ. ಹಾಗಾಗಿ ಮೊದಲೇ ತರಕಾರಿ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತೈತೆ. ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಚಿದ್ರೆ ಅದು ನೀರು ತರಕಾರಿಲಿರೋ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಡ್ರೈ ಆದರೆ ಎಣ್ಣೆಲಿ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ತಗೊಂಡಿದ್ನಲ್ವ ಏನೇನು ಪೌಡ್ರು ಮಸಾಲೆ ಅದನ್ನು ಅಷ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಮಸಾಲೆ ರುಬ್ಬಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಅಂತೆಲ್ಲ ರುಬ್ಬಿ ಮಾಡ್ತಾರಲ್ವ, ಅದು ಸ್ವಲ್ಪ ಹೆವಿ ಮಸಾಲೆ ಜಾಸ್ತಿ ಅನಿಸ್ತದೆ. ತಿಂದಾದಮೇಲೆ ಸ್ವಲ್ಪ ಜನಕ್ಕೆ ಗ್ಯಾಸ್ಟ್ರಿಕ್ ಕೂಡ ಅನಿಸ್ತದೆ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು. ಮತ್ತು ಬ್ಯಾಚುಲರ್ಸ್ ಕೂಡ ಬೇಗ ಮಾಡ್ಕೊಬೋದು. ಇದನ್ನು ಇರೋದ್ರಲ್ಲೇ ಮಾಡ್ಬೋದು. ಇಷ್ಟೇ ತರಕಾರಿ ಹಾಕಬೇಕು, ಬಟಾಣಿನೇ ಹಾಕಬೇಕು, ಡಬಲ್ ಬೀನ್ಸ್ ಹಾಕಬೇಕು ಅಂತ ಏನಿಲ್ಲ. ಯಾವ ತರಕಾರಿ ಇರುತ್ತೋ ಅದನ್ನು ಹಾಕಿ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಬೋದು. ಇವಾಗ ನಾನು ಇದಕ್ಕೆ ನೀರು ಒಂದು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಕುದೀಲಿ. ಒಂದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ವ ಅದನ್ನು ಒಂದು 10 ನಿಮಿಷ ನೆನೆಸಿದ್ದೆ ನಾನು. ಇವಾಗ ಅದನ್ನು ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೋದು. ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ಹಾಕ್ಕೊಬೋದು, ಖಾರ ಕಡಿಮೆ ಇದ್ದರೂ ಕೂಡ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು. ಇವಾಗ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಇದಕ್ಕೆ ರುಬ್ಬಿ ಮಸಾಲೆ ಏನೂ ಹಾಕಲ್ಲ. ಒಂದು 15ರಿಂದ 20 ನಿಮಿಷದಲ್ಲಿ ಇದು ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ. ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು. 1ರಿಂದ 2 ನಿಮಿಷ ಅದನ್ನು ಹಂಗೆ ಬೇಯಕ್ಕೆ ಬಿಡಿ. ಬೇಯಕ್ಕೆ ಬಿಟ್ಟಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ತಳ ಏನೂ ಹಿಡ್ದಿರಲ್ಲ. ಮೊದಲೇ ಕ್ಲೋಸ್ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಬೇಯಿಸಿ ಆಮೇಲೆ ಮುಚ್ಚಳ ಮುಚ್ಚಿ 2 ಅಥವಾ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು.
ನಾನಿಲ್ಲಿ ಡಬಲ್ ಬೀನ್ಸ್ ಹಾಕಿರೋದ್ರಿಂದ 3 ವಿಷಲ್ ಕೂಗ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಕ್ಕಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಈ ಥರ ಉದುರುದ್ರಾಗುತ್ತೆ ಅನ್ನ. ತುಂಬ ಹೊತ್ತೆಲ್ಲ ನೆನೆಸ್ಬಾರ್ದು. ಒಂದು 8ರಿಂದ 10 ನಿಮಿಷದ ಒಳಗಡೆ ನೆನೆಸ್ಕೊಬೇಕಷ್ಟೇ. ಮಸಾಲೆ ಏನೂ ರುಬ್ಬಿರಲ್ಲ ಅಲ್ವಾ, ಹಂಗಾಗಿ ಕಲರ್ ಇರಲ್ಲ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಇದು ರೆಡಿ ಆಯಿತು. ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ತಿನ್ನೋಕ್ಕೆ ಕೊಡ್ತೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಟೈಮು ಬೇಕಾಗಿಲ್ಲ, ತುಂಬ ಮಸಾಲೆ ಏನೂ ಬೇಕಾಗಿಲ್ಲ. ಬ್ಯಾಚುಲರ್ಸು ಬೇಗ ಮಾಡ್ಕೊಳ್ಬೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋಗಳಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್ ಫ್ರೆಂಡ್ಸ್.